ಕಲಬುರಗಿ ನಗರದ ಜಾತ್ಯತೀತ ಜನತಾದಳದ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಅಫಜಲ್ಪುರ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಪತ್ರ ವಿತರಣೆ ಮಾಡಲಾಯಿತು. ಕಲಬುರಗಿ ನಗರದ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ತಾಲೂಕಾ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸಿಂಗೆ, ಯುವ ಘಟಕದ ಅಧ್ಯಕ್ಷರಾಗಿ ಸಿದ್ದು ಪಾಟೀಲ್, ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಬೀರಪ್ಪ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಶಂಕರಗೌಡ ಪಾಟೀಲ್ ಅವರನ್ನು ನೇಮಕ ಮಾಡಲಾಯಿತು. ಇನ್ನು ಇದೇ ವೇಳೆಯಲ್ಲಿ ಪದಾಧಿಕಾರಿಗಳಿಗೆ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ನೇಮಕಾತಿ ಪತ್ರ ವಿತರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಪ್ರಮುಖರಾದ ಶ್ಯಾಮರಾವ್ ಸೂರೇನ್, ಬಸವರಾಜ್ ಬಿರ್ಬಿಟ್ಟಿ, ರಾಮಚಂದ್ರ ಅಟ್ಟೂರ್, ಮಾಂತಪ್ಪ ಮದ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೊದಲೆಲ್ಲ ಗೋಸ್ಕರದಿಂದ ನೀರು ಕುಡಿತಾ ಇದ್ರು. ಈಗ ನಮ್ಮ ಪಕ್ಷದವರು ಪ್ರಧಾನಮಂತ್ರಿಗಳಾದಂಥ ಸಮಯದಲ್ಲಿ ಬಂದು ಈ ಒಂದು ಭಾಗದ ಜನರಿಗೆ ಅನೇಕ ನೀರಿನ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಒಳ್ಳೆಯದಾಗ್ತದೆ. ಮತ್ತು ಇದು ಒಂದೇ ಕೇವಲ ಭೀಮಾ ನದಿ ಒಂದೇ ಅಲ್ಲ, ಇವತ್ತು ಕಾರಂಜ, ಇವತ್ತು ನಮ್ಮ ಮುಲ್ಲಮರಿ, ಇವತ್ತು ಅಪ್ಪರ್ ಮುಲ್ಲಮರಿ, ಇವತ್ತು ನಮ್ಮ ಆಳಂದ ತಾಲೂಕಿನ ಏನು ಡ್ಯಾಮ್ ಇದೆ ಅಮರ್ಜ ಡ್ಯಾಮು, ಮತ್ತು ಕೃಷ್ಣ ಆಲಮಟ್ಟಿ ಜಲಾಶಯ 19 ಮೀಟರ್ ಹೈಟ್ ಮಾಡಿದೆ. ಹಾಗೆ ಇವತ್ತು ಎಲ್ಲರೂ ಸುತ್ತೂರು, ಶಾಪುರು, ಇವತ್ತು ಜೋರಿಗೆ ತನಕ ನಾವು ಕೆನಾಲ್ಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಶ್ರೇಷ್ಠ ಯಾರಿಗೆ ಹೋಗ್ತದೆ ಅಂದ್ರೆ ನಮ್ಮ ಪಕ್ಷದವ್ರಿಗೆ ಹೋಗ್ತದೆ, ಅದು ದೇವೇಗೌಡರು ಹೋಗ್ತದೆ ಅಂತ ನಾನೆಲ್ಲ ರೈತ ಆತ್ಮದವರೆಲ್ಲರೂ ಹೇಳಿ ಬಯಸ್ತಾ ಇದ್ದೇನೆ. ಇಂಥ ಒಂದು ಪಕ್ಷದಲ್ಲಿ ಇವತ್ತು ನಿಜವಾಗ್ಲೂ ದುಃಖವಾಗಿದೆ. ಹಿಂದೆ ಯಾವ ಥರ 8 ಸ್ಥಾನಗಳು ಈ ಭಾಗದಿಂದ ಗೆದ್ದು ಬಂದು ಬರ್ತಾ ಇದ್ರು. ಈಗ ಯಾವಾಗ ಪಕ್ಷ 2 ಹೋಳಾದಾಗ ಸ್ವಲ್ಪ ಪಕ್ಷ ಹಿನ್ನಡೆ ಆಗಿದೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇನ್ನು ಮುಂದಿನ ದಿನಮಾನ ಏನು ನಾಟಿಕರನ್ನು ಹೇಳಿದ್ರು, ಒಳ್ಳೆ ದಿನಗಳು ಬರ್ತಾ ಇದೆ. ಖಂಡಿತವಾಗಿ ಇವತ್ತು ರೈತರು ಕೂಡ ನೋಡಿದರೆ ಮೊನ್ನೆ ಏನು ಹೆಚ್ಚಿನ ಮಳೆಯಾಗಿ ಇವತ್ತು ಎಷ್ಟೊಂದು ಜನ ಸಂಕಷ್ಟದಲ್ಲಿ. ಈಗ ರೈತರ ಪರಿಸ್ಥಿತಿ ಯಾವ ಥರ ಇದೆ ಅಂದ್ರೆ ಯಾರು ಕೂಡ ಈಗ ಇದ್ದಂಥ ಸರ್ಕಾರದವರು ಕಣ್ಣೀರು ಉರ್ಸಕ್ಕೆ ಬಂದಿದ್ರು. ಇದ್ದಂಥ ಕೃಷಿ ಮಂತ್ರಿಗಳು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಕಲಬುರಗಿ ಜಿಲ್ಲೆಗೆ ಬಂದು ಅವರು ಕಣ್ಣೀರು ಉರ್ಸಂತ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಸಮಯದಲ್ಲೂ ಕೂಡ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು 2 ಸಲ ಬಂದು ಎಲ್ಲೆಲ್ಲಿ ತಮ್ಮ ನೋಡಿದಲ್ಲಿ ಫರ್ತಾಬಾದ್ ಮುಖಾಂತರ ಅನೇಕ ಹಳ್ಳಿಗಳಲ್ಲಿ ವಿಸಿಟ್ ಮಾಡಿದ್ದು, ಮತ್ತು ಜವರಿಗೆ ಬಂದಿದ್ದು, ಮತ್ತು ಕಲಬುರಗಿ APMC ಆಡಲು ಬಂದು ಕೂಡ ರೈತರ ಜೊತೆ ಸಂವಾದ ಮಾಡಿದ್ದು ವಿಚಾರಗಳನ್ನ ತಾವೆಲ್ಲ ನೋಡಿದಿರಿ ಅಂತ ಹೇಳ್ಬೋದು. ಇದು ಯಾರು ಮಾಡ್ತಾರಪ್ಪ ಅಂತಂದ್ರೆ ರೈತರ ಬಗ್ಗೆ ನಿಜವಾಗ್ಲೂ ಚಿಂತನೆ ಯಾರಿರುತ್ತೆ ಅಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಮತ್ತು ಕನ್ನಡಿಗರ ಇದ್ದಂಥ ಪಕ್ಷ. ಅದಕ್ಕೆ ಇಂಥ ಒಂದು ಪಕ್ಷಕ್ಕೆ ಇವತ್ತು ನಾವು ಎಲ್ಲರೂ ದುಡಿಯೋಂಥ ಸಮಯ ಇದೆ. ಏನು 251 ಬೂತ್ಗಳು ಅಫಜಲ್ಪುರ ಮತಕ್ಷೇತ್ರಕ್ಕೆ ಬರ್ತಾವ ಅಂತೇಳಿ ನಾಟಿಕರು ಹೇಳಿದ್ದಾರೆ. ಆ ಬೂತ್ನಲ್ಲಿ ಬೂತ್ ಮಟ್ಟದಿಂದ ನಾವು ಏನಾದರೂ ಕೆಲಸ ಮಾಡಿದೀವಿ ಅಂದ್ರೆ ಖಂಡಿತವಾಗಿ ನಮ್ಮದೇ ಜಯ ಆಗಕ್ಕೆ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳ್ತಿದ್ರೆ ಹೇಳಕ್ ಬಯಸ್ತಾ ಇದೆ. ಈ ಅಧ್ಯಕ್ಷರದ ಒಂದು ದೊಡ್ಡ ಜವಾಬ್ದಾರಿ ಆಗಿರುತ್ತದೆ. ಎಲ್ಲ ನೇಮಕಾತಿಗಳನ್ನ ಅತಿ ಶೀಘ್ರವಾಗಿ ತಾವು ಮಾಡ್ತೀರಿ ಅಂತ ಭಾವಿಸ್ತೀನಿ. ಮತ್ತು ಶಂಕರಗೌಡರು ಕೂಡ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಕೂಡ ಅಫಜಲ್ಪುರ ತಾಲೂಕಲ್ಲಿ ನೋಡಿ ಜನತಾದಳ ಪಕ್ಷ ಇವತ್ತು ಎಲ್ಲರಿಗೂ ಆಶೀರ್ವಾದ ಅಫಜಲ್ಪುರ್ಗೆ ಮಾಡಿದಾಗ ಅದಕ್ಕೆ ನಮ್ಗ ಸ್ಥಾನಮಾನಗಳು ಸಿಕ್ಕಿಯಾವ ಪಕ್ಷ ಬೆಳೆಸಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಜಾಸ್ತಿ ಆಗಲ್ಲ. ಇವತ್ತು ನಾವು ನಮ್ಮದು ರೈತರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಇವತ್ತು ಈ ಪಕ್ಷದಲ್ಲಿ ಇರ್ಬೇಕು. ಅದಕ್ಕೆ ನಾವು ಈ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಯಾವ್ದಾದ್ರು ಪಕ್ಷ ರೈತರಿಗಾಗಿ ಕೆಲಸ ಮಾಡಿದೀವಿ. ನೋಡಿ, ಕಾಂಗ್ರೆಸ್ BJP ಅಂತಂದ್ರೆ ಇಬ್ರು ಕಾಂಗ್ರೆಸ್ ಇರೋದು. ಆದ್ರೆ ನಾವು ಆ ತರ ಹೇಳೇನು, ನಮ್ಮ ಪಕ್ಷ ಯಾರು ಕೂಡ ಮಾಡಿದಂತ ಸಂದರ್ಭದಲ್ಲಿ ಡಿಜಿಟಲ್ ಸದಸ್ಯತ್ವವನ್ನ ಮಾಡಬೇಕನ್ನಂತ ಕಾರಣಕ್ಕಾಗಿ ಪಕ್ಷದ ಸಾಂಸ್ಥಿಕ ಚುನಾವಣೆ ಆದ ನಂತರ ಆಯ್ಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸಮಿತಿಯ ಒಂದು ಆದೇಶ ಆಗಿರೋದ್ರಿಂದ ಒಂದು 6 ತಿಂಗಳ ಕಾಲ ಮುಂದೂಡಿಸುವಂತ ಆಯ್ತು. ಇವತ್ತು ಜಿಲ್ಲಾಧ್ಯಕ್ಷರ ಇವತ್ತು ಅವರು ಕೂಡ ಆಶೀನರಾಗಿದ್ದಾರೆ. ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಬಹುಶಃ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಫಾಬೆಟ್ ಮೇಲೆ ಫಸ್ಟ್ ಅಫಜಲ್ಪುರ ಪ್ರಾರಂಭ ಆಗ್ತದೆ. ಸಂಘಟನೆಯಲ್ಲೂ ಕೂಡ ಅಷ್ಟೇ ಮುಂಚೂಣಿಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಭರವಸೆಯನ್ನ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ಯಾಕೆ ಈ ಮಾತನ್ನ ನಾನು ಮೊದಲಿಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದೀನಂದ್ರೆ, ಒಂದು ಪಕ್ಷದಲ್ಲಿ ನಾವು ಇದ್ದಾಗ ಪಕ್ಷವನ್ನ ಕಟ್ಟದೆ ಹೋದ್ರೆ ನಾವು ಪಕ್ಷಕ್ಕೆ ಮಾಡುವಂತ ದ್ರೋಹ ಅಂತ ನಾವು ಭಾವಿಸ್ಕೊಂಡಿದ್ದೇನೆ. ಶಾಲ್ ಹೈಕೊಳ್ಳೋದು ಬಹಳ ಮಹತ್ವ ಅಲ್ಲ,
ಹೈಕೊಂಡಂತ ಶಾಲನ್ನ ನಾವು ಎಷ್ಟು ಮೌಲ್ಯಯುತವಾಗಿ ಮತ್ತು ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖವಾಗಿರ್ತದೆ. ಬಹಳ ಜನರ ಜೀವನದಲ್ಲಿ ಸೋಲನ್ನ ಯಾಕೆ ಅನುಭವಿಸಿದ್ದಾರೆ ಅಂದ್ರೆ ಮಾಡೋದೊಂದು ನಡೆಯೋದೊಂದು, ಮನಸ್ಸಿನಾಗ ಇರೋದೊಂದು ಹೊರಗಿರೋದೊಂದು. ಹೀಗೆ ಆಗಿರೋದ್ರಿಂದನೇ ಬಹಳ ಜನ ಜೀವನದಲ್ಲಿ ಯಶಸ್ವಿಯನ್ನ ಕಾಣಲಿಕ್ಕೆ ಆಗಲ್ಲ. ನಾವು ಶಾಸಕರ ಇಲ್ಲದೆ ಇರ್ಬೋದು, ಶಾಸಕರನ್ನಾಗಿ ಗೆಲ್ಲಕ್ಕೆ ನಮಗೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಆ ಹೋರಾಟವನ್ನ ಮಾಡಿರುವಂತ ರೀತಿ ಏನಿತ್ತಲ್ಲ, ಇವತ್ತು ಪಕ್ಷದ ಜಿಲ್ಲೆಯ ಎಲ್ಲ ಪ್ರಮುಖರಿಗೆ ಹೇಳಕ್ಕೆ ಬಯಸ್ತೇನೆ, ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟದ ವಿಷಯದಲ್ಲಿ, ಚುನಾವಣೆ ಎದುರಿಸುವ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ನಾವು ಹಿಂದನ್ನ ಬಿದ್ದಿಲ್ಲ. ನೀವು ಸದಸ್ಯತ್ವ ಅಭಿಯಾನ ವಿಚಾರದಲ್ಲಿ ತೆಗೆದುಕೊಳ್ಳ್ರಿ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ವಿಚಾರದಲ್ಲಿ ತೆಗೆದುಕೊಳ್ಳ್ರಿ, ಮತ್ತು ನಾನು ಯಾವಾಗ ಚುನಾವಣೆ ವಿಧಾನಸಭಾ ಚುನಾವಣೆ 2023ಕ್ಕೆ ನಡೀತಲ್ಲ, ನಡೆಯೋದಕ್ಕಿಂತ ಮೊದಲು 2 ವರ್ಷ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಿದ್ವಿ. ಹೆಚ್ಚು ಕಡಿಮೆ ಜಿಲ್ಲಾಧ್ಯಕ್ಷರು ನಾವು ಅವಾಗೆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ವಿ. 2 ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾಗಿ ಪ್ರಾಮಾಣಿಕವಾಗಿ ಮನೆ ಮನೆಗೂ ಮನಕ್ಕೂ ಮುಟ್ಟುವಂತ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿದ್ದೀವಿ. ಒಂದು ಏನು ಸಮಸ್ಯೆ ಇದೆ ಅಂದ್ರೆ, ಕಲಬುರಗಿ ಈ ಭಾಗದಲ್ಲಿ JDS ಪಕ್ಷಕ್ಕೆ ತನ್ನದೇ ಆದಂತ ಗಟ್ಟಿಯಾದ ವೋಟ್ ಬ್ಯಾಂಕಿನ ಕೊರತೆಯಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಅಂದ್ರೆ, ನಾವೆಲ್ಲ ಹೊಸಬರು. ಇವತ್ತು ಬಾಲರಾಜ್ ಗುತ್ತೇದಾರವರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮಲ್ಲಿ ದೊಡ್ಡಪ್ಪಗೌಡರೊಬ್ರು ಅವ್ರ ತಂದೆಯವರು ಹಿಡ್ಕೊಂಡು ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅವರಿಗೆ ಒಂದಿಷ್ಟು ಅನುಕೂಲಗಳನ್ನ ಆಗ್ತವೆ. ಯಾಕೆ ಈ ಮಾತನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಾರ್ಯಕರ್ತರು, ನಮ್ಮ ಪ್ರಮುಖರು ಯಾವುದೇ ಕಾರಣಕ್ಕೆ ಹುಮ್ಮಸ್ಸನ್ನ ಕಳ್ಕೊಳ್ಳುವಂಥದ್ದು ಆಗಬಾರದು ಅಂತ ಹೇಳಿ ಈ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಒಂದು ವಿಧಾನಸಭಾ ಚುನಾವಣೆಯನ್ನ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.